ಹಳ್ಳಿಯ ಹಾದಿಯಲ್ಲಿ ನಿಗೂಢತೆ. ಕಬ್ಬಿನ ಗದ್ದೆಗಳು ರಹಸ್ಯಗಳ ತಾಣವೇ? ಸೌಮ್ಯರ ಜೀವನದಲ್ಲಿ ಬಿರುಗಾಳಿ. ಕಣ್ಣೀರ ಕತೆ, ತಿರುವುಗಳು ಮಾತ್ರ ಊಹೆಗೂ ಮೀರಿ. ಕುತೂಹಲ ಕೆರಳಿಸುವ ಸತ್ಯಗಳು. ನಮಸ್ಕಾರ ಗೆಳೆಯರೇ, ನಾನು ಸೌಮ್ಯ. ಈಗ ಪಟ್ಟಣದಲ್ಲಿ ನೆಲೆಸಿದ್ದೇನೆ. ಆದರೆ ನನ್ನ ಮನಸ್ಸು ಹಳ್ಳಿಯ ನೆನಪುಗಳಲ್ಲಿದೆ. ಹಲವು ವರ್ಷಗಳ ಹಿಂದೆ ನಾನು ಹಳ್ಳಿಯಲ್ಲಿದ್ದಾಗ ನಡೆದ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಕಾಲೇಜು ಶಿಕ್ಷಣ ಮುಗಿದ ನಂತರ ನನ್ನ ತಂದೆ ತಾಯಿ ನನಗೆ ಊರಿನಲ್ಲೇ ಮದುವೆ ಮಾಡಿದರು. ಗಂಡನ ಜೊತೆ ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದೆ. ಆದರೆ ವಿಧಿ ನನ್ನ ಆಟವಾಡಿತು. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ನನ್ನ ಪತಿ ತೀರಿಕೊಂಡರು. ನಾನು ದಿಕ್ಕಿಲ್ಲದವಳಂತೆ ಆದೆ. ನಮಗಿದ್ದದ್ದು ಕೇವಲ 1 ಎಕರೆ ಜಮೀನು. ಮನೆಯಲ್ಲಿ ಅತ್ತೆ, ಮಾವ ಮತ್ತು ಮಗ ಇದ್ದರು. ಗಂಡ ತೀರಿಕೊಂಡ ಮೇಲೆ ನನ್ನ ಬದುಕು ದುಸ್ತರವಾಯಿತು. ಆದರೂ ಧೈರ್ಯಗೆಡದೆ ಹೊಲದಲ್ಲಿ ದುಡಿಯುತ್ತಾ ಜೀವನ ಸಾಗಿಸುತ್ತಿದ್ದೆ. ಸಮಾಜ ನನ್ನನ್ನು ಬೇರೆಯೇ ದೃಷ್ಟಿಯಿಂದ ನೋಡುತ್ತಿತ್ತು. ವಿಧವೆಯಾದ ಮೇಲೆ ಹೆಣ್ಣಿಗೆ ಬೆಲೆ ಇಲ್ಲವೇ? ನಮ್ಮ ಹೊಲ ಹಳ್ಳದ ದಂಡೆಯ ಮೇಲಿತ್ತು. ಅದರಲ್ಲಿ ಕಬ್ಬು ಬೆಳೆದಿದ್ದೆ. ಜೊತೆಗೆ ಬೇರೆ ಬೆಳೆಗಳು ಇದ್ದವು. ಒಂದು ಸಲ ಕಬ್ಬು ಕಟಾವು ಮಾಡಲು ಒಂದು ತಂಡವನ್ನು ಕರೆಸಿದ್ದೆ. ಅದರಲ್ಲಿ ಹೆಚ್ಚಿನವರು ಬೇರೆ ಊರಿನವರಾಗಿದ್ದರು. ನಾನು ಆಗಾಗ ಹೊಲಕ್ಕೆ ಹೋಗಿ ಬರುತ್ತಿದ್ದೆ. ಒಂದು ದಿನ ಸಂಜೆ ಹಾಗೆ ಸುಮ್ಮನೆ ಅಡ್ಡಾಡಲು ಹೊಲಕ್ಕೆ ಹೋದೆ. ನಮ್ಮೂರಿನ ಶರಣು ಹಳ್ಳದ ದಂಡೆಯ ಕಡೆಗೆ ಬರುತ್ತಿದ್ದ. ಅವನು ನಮ್ಮ ಕಬ್ಬಿನ ಗದ್ದೆಯ ಕಡೆಗೆ ಬರುತ್ತಿರುವುದನ್ನು ದೂರದಿಂದಲೇ ನೋಡಿದೆ. ಇವನು ಯಾಕೆ ನಮ್ಮ ಹೊಲದ ಕಡೆಗೆ ಬರುತ್ತಿದ್ದಾನೆ ಎಂದು ಯೋಚಿಸುತ್ತಿದ್ದೆ. ಅದೇ ಸಮಯಕ್ಕೆ ಬಟ್ಟೆ ತೊಳೆಯಲು ಬಂದಿದ್ದ ಲಲಿತಾ ನಿಧಾನವಾಗಿ ಬಟ್ಟೆ ತೊಳೆದು ಅದನ್ನು ಜಾಲಿ ಗಿಡಕ್ಕೆ ಒಣಹಾಕುವ ನೆಪದಲ್ಲಿ ನಮ್ಮ ಕಬ್ಬಿನ ಹೊಲದ ಕಡೆಗೆ ಹೋದಳು. ನನಗೆ ಕುತೂಹಲ ಹೆಚ್ಚಾಯಿತು. ಇವರಿಬ್ಬರು ಯಾಕೆ ಕಬ್ಬಿನ ಗದ್ದೆಗೆ ಹೋಗುತ್ತಿದ್ದಾರೆ? ಅದು ಸಂಜೆಯ ಹೊತ್ತಿನಲ್ಲಿ. ನಾನು ನಿಧಾನವಾಗಿ ಅವರ ಕಡೆಗೆ ಹೋದೆ. ಶರಣು ಹಲವು ವರ್ಷಗಳ ಹಿಂದೆ ದುಡಿಯಲು ಬಂದು ನಮ್ಮೂರಿನಲ್ಲೇ ನೆಲೆಸಿದ್ದ. ಕೂಲಿ ಕೆಲಸ ಮಾಡಿಕೊಂಡು ಕುಟುಂಬದೊಂದಿಗೆ ಆರಾಮಾಗಿದ್ದ. ಇವರಿಬ್ಬರೂ ಕಬ್ಬಿನ ಹೊಲದಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ನೋಡಲು ನಾನು ಹೋದಾಗ ಕಬ್ಬು ಎತ್ತರವಾಗಿ ಬೆಳೆದಿದ್ದರಿಂದ ಏನೂ ಕಾಣಿಸುತ್ತಿರಲಿಲ್ಲ. ನಾನು ನಿಧಾನಕ್ಕೆ ಗದ್ದೆಯೊಳಗೆ ಹೋದೆ. ಅವರಿಬ್ಬರೂ ಏನೋ ಮಾತನಾಡಿಕೊಳ್ಳುತ್ತಿದ್ದರು. ಅವರ ಮುಖದಲ್ಲಿ ನಾಚಿಕೆಯ ಭಾವವಿತ್ತು. ನಾನು ಸುಮ್ಮನೆ ನೋಡುತ್ತಾ ನಿಂತೆ. ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿಂದ ಹೊರಟೆ. ತರಕಾರಿ ತೆಗೆದುಕೊಂಡು ಮನೆಗೆ ನಡೆಯುವಾಗ ಶರಣು ನನ್ನನ್ನು ಮಾತನಾಡಿಸಿದ. ಹೊಲದಿಂದ ಈಗ ತಾನೇ ಬಂದ್ರಾ ಎಂದು ಕೇಳಿದ. ನಾನು ಹೌದು ಎಂದೆ. ಅವನಿಗೆ ಹೊಲದಲ್ಲಿ ನಡೆದದ್ದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವನು ಲಲಿತಾ ಜೊತೆ ಮಾತನಾಡಿಕೊಂಡು ತನ್ನ ಪಾಡಿಗೆ ಮನೆಗೆ ಹೋದ. ಆ ದಿನ ಮನೆಗೆ ಬಂದು ಊಟ ಮಾಡಿ ಮಲಗಿದೆ. ಆದರೆ ನನಗೆ ನಿದ್ದೆ ಬರಲಿಲ್ಲ. ಕಣ್ಣು ಮುಚ್ಚಿದರೆ ಆ ದೃಶ್ಯ ನೆನಪಾಗುತ್ತಿತ್ತು. ಮಾರನೇ ದಿನ ಹೊಲಕ್ಕೆ ಹೋಗಲು ಮನಸ್ಸಾಯಿತು. ಏನಾದರೂ ಮಾಡಿ ಮತ್ತೊಮ್ಮೆ ಕಬ್ಬಿನ ಗದ್ದೆಯ ಬಳಿ ಹೋಗಬೇಕು ಎನಿಸುತ್ತಿತ್ತು. ಮರುದಿನ ನಾನು ಹೊಲಕ್ಕೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಸುಮ್ಮನೆ ಒಂದು ಸುತ್ತು ಹಾಕಿ ಮುಖ ಸಪ್ಪಗೆ ಮಾಡಿಕೊಂಡು ಅಲ್ಲಿಂದ ಬಂದೆ. ಹೀಗಿರುವಾಗ ಒಂದು ದಿನ ನಮ್ಮ ಮನೆಗೆ ದೂರದ ಸಂಬಂಧಿ ವಿವೇಕ್ ಬಂದ. ಅವನು BSc ಅಗ್ರಿ ಓದುತ್ತಿದ್ದ. ಯಾವುದೋ ಕೆಲಸದ ಮೇಲೆ ನಮ್ಮ ಹಳ್ಳಿಗೆ ಬಂದಿದ್ದ. ಮೊದಲ ದಿನ ಅವನನ್ನು ನೋಡಿದಾಗ ನನಗೆ ಖುಷಿಯಾಯಿತು. ಅವನ ನಗು ಅಂದವಾಗಿತ್ತು. ಅವನು ಕೂಡ ಅಷ್ಟೇ ಸುಂದರವಾಗಿದ್ದ. ಎಲ್ಲರೂ ಅವನನ್ನು ಬರಮಾಡಿಕೊಂಡು ಉಪಚರಿಸಿದರು. ಮಾರನೇ ದಿನದಿಂದ ಅವನು ಹೊಲಕ್ಕೆ ಹೋಗಿ ಏನೇನೋ ಮಾಹಿತಿಗಳನ್ನು ಬರೆದುಕೊಳ್ಳುತ್ತಿದ್ದ. ಮಣ್ಣಿನ ಬಗ್ಗೆ ಏನೋ ಹೇಳುತ್ತಿದ್ದ. ನಾನು ಅವನ ಪಕ್ಕದಲ್ಲಿ ಕುಳಿತು ಮಾತನಾಡುತ್ತಿದ್ದೆ. ಕೆಲವು ಸಲ ಅವನು ನಾನು ಹೇಳುವಾಗ ನನ್ನ ಸೌಂದರ್ಯವನ್ನು ನೋಡುತ್ತಿದ್ದ. ಅದನ್ನು ಗಮನಿಸಿ ನಾನು ಅಲ್ಲಿಂದ ಹೊರಟು ಬಿಡುತ್ತಿದ್ದೆ. ಅವನಿಗೆ ಹೊಲದ ಬಗ್ಗೆ ಆಸಕ್ತಿ ಇತ್ತು. ಆದರೆ ಬೇರೆ ವಿಷಯದಲ್ಲಿ ಅವನ ಆಸಕ್ತಿ ಹೆಚ್ಚಾಗಿತ್ತು ಎಂದು ನನಗೆ ಗೊತ್ತಾಯಿತು. ಗಂಡ ತೀರಿಕೊಂಡ ಮೇಲೆ ನನಗೆ ಇಂತಹ ಅನುಭವಗಳು ಹೊಸತಲ್ಲ. ಜೀವನದಲ್ಲಿ ಹೆಚ್ಚಿಗೆ ಮಾತನಾಡಿದರೆ ಬೇರೆ ಅರ್ಥ ಬರುತ್ತದೆ ಎಂದು ನನಗೆ ಮೊದಲೇ ತಿಳಿದಿತ್ತು. ದಿನಗಳು ಕಳೆಯುತ್ತಿದ್ದಂತೆ ಅವನು ನನ್ನ ಕಣ್ಣ ಮುಂದೆಯೇ ಓಡಾಡಲು ಕಾರಣಗಳನ್ನು ಹುಡುಕುತ್ತಿದ್ದ. ಅಡುಗೆ ಮಾಡುವಾಗ, ಹೊಲದಲ್ಲಿರುವಾಗ ನನ್ನ ಹತ್ತಿರ ಬರುತ್ತಿದ್ದ. ನಾನು ಮಣ್ಣಿನ ಬಗ್ಗೆ ಮಾಹಿತಿ ನೀಡಿ ಅಲ್ಲಿಂದ ಹೊರಟು ಬಿಡುತ್ತಿದ್ದೆ. ಒಂದು ದಿನ ಹೊಲದಿಂದ ಬರುವಾಗ ನಮ್ಮ ಕೈಗಳು ತಾಗಿ ಏನೋ ಹೇಳುವಂತೆನಿಸಿತು. ಇನ್ನೇನು ಪಕ್ಕದಲ್ಲಿನ ಕಬ್ಬಿನ ಹೊಲಕ್ಕೆ ಹೋಗಿ ಆ ಕೆಲಸ ಮಾಡಬೇಕು ಎನ್ನುವಷ್ಟರಲ್ಲಿ ನನ್ನ ಮೊಬೈಲ್ನಲ್ಲಿ ಅಲಾರಂ ಹೊಡೆಯಿತು. ನಾನು ವಾಸ್ತವಕ್ಕೆ ಬಂದೆ. ಕೂಡಲೇ ತಣ್ಣೀರನ್ನು ಮೈಮೇಲೆ ಸುರಿದುಕೊಂಡು ಅಡುಗೆ ಮಾಡಲು ಹೋದೆ. ಅದೃಷ್ಟವಶಾತ್ ಮಾರನೇ ದಿನವೇ ಅವನು ಕಾಲೇಜಿಗೆ ಹೋಗಿ ತನ್ನ ಹೊಲದ ಮಣ್ಣಿನ ಕುರಿತು ಸಂಗ್ರಹಿಸಿದ ದಾಖಲೆಗಳನ್ನು ಕೊಡಬೇಕು ಎಂದು ಊರಿಗೆ ಹೋದ. ನನಗೆ ಸ್ವಲ್ಪ ನಿರಾಳವಾಯಿತು. ಹೊಲಕ್ಕೆ ಹೋಗುವಾಗ ಕೆಲವೊಮ್ಮೆ ನನಗೆ ನನ್ನ ನಿಯಮಗಳನ್ನು ಮುರಿಯಬೇಕೆನಿಸಿದರೂ ಹೆದರಿ ಸುಮ್ಮನೆ ಇರುತ್ತಿದ್ದೆ.
ಕೆಲವು ದಿನಗಳು ಕಳೆದ ನಂತರ ನಾನು ಮತ್ತೆ ನನ್ನ ಪಾಡಿಗೆ ಜೀವನ ನಡೆಸುತ್ತಿದ್ದೆ. ಒಂದು ದಿನ ಕಬ್ಬು ಕಟಾವು ಮಾಡುವವರು ಕೆಲಸಕ್ಕೆ ಬರಲಿಲ್ಲ. ಎಲ್ಲರೂ ಪಕ್ಕದ ಊರಿನಲ್ಲಿ ಜಾತ್ರೆ ಇರುವುದರಿಂದ ಅಲ್ಲಿಗೆ ಹೋಗಲು ತೀರ್ಮಾನಿಸಿದರು. ಆದರೆ ನಾನು ಹೋಗಲಿಲ್ಲ, ಮನೆಯಲ್ಲಿ ಕೆಲಸವಿದೆ ಎಂದು ಹೇಳಿದೆ. ಸಂಜೆ ಹೊಲಕ್ಕೆ ಹೋಗಿ ಕಬ್ಬಿನ ಗದ್ದೆಯ ಕಡೆಗೆ ನೋಡುತ್ತಿದ್ದೆ. ಆಗ ಶರಣು ಆ ಕಡೆಯಿಂದ ಬಂದು ಹೊಲದಲ್ಲಿ ಸೇರಿಕೊಂಡ. ಅದೇ ಹೊತ್ತಿಗೆ ಲಲಿತಾ ಒಳಗೆ ಹೋಗಿದ್ದಳು. ನಾನು ಆ ಕಡೆಗೆ ಹೋದೆ. ಕಬ್ಬಿನ ಗದ್ದೆಯಲ್ಲಿ ಅವರಿಬ್ಬರೂ ಮಾತನಾಡಿಕೊಳ್ಳುತ್ತಿದ್ದರು. ನಾನು ಹೋದ ತಕ್ಷಣ ಸುಮ್ಮನಾದರು. ಆಗ ಶರಣು ನೀವು ಇಲ್ಲಿ ಎಂದು ಕೇಳಿದ. ನಾನು ಇದು ನನ್ನ ಹೊಲ. ನಾನು ಯಾವಾಗ ಬೇಕಾದರೂ ಬರಬಹುದು. ನೀನು ಇಲ್ಲಿ ಎಂದೆ. ಅವನು ಕಬ್ಬು ಕದಿಯಲು ಬಂದೆ ಎಂದು ಸುಳ್ಳು ಹೇಳಿದ. ನನಗೆ ಮೊದಲೇ ಎಲ್ಲವೂ ಗೊತ್ತಿತ್ತು. ನಿಮ್ಮ ಕೆಲಸದ ಬಗ್ಗೆ ಎಲ್ಲವೂ ಗೊತ್ತು. ಯಾವಾಗಿನಿಂದ ಕಬ್ಬಿನ ಗದ್ದೆಯಲ್ಲಿ ಈ ಕೆಲಸ ನಡೆಯುತ್ತಿದೆ ಎಂದು ಕೇಳಿದೆ. ಅವನು ಸುಮ್ಮನೆ ಇದ್ದ. ಆಗ ನಾನು ಅವನಿಗೆ ನೀನು ಇಲ್ಲಿಂದ ಹೋಗು. ಇಲ್ಲದಿದ್ದರೆ ಊರಿನಲ್ಲಿ ನಿನ್ನ ಮರ್ಯಾದೆ ಹೋಗುತ್ತದೆ ಎಂದೆ. ಅವನು ಅಲ್ಲಿಂದ ಹೋದ. ನಾನು ಲಲಿತಾಗೆ ನೀನು ಕಬ್ಬು ಕಟಾವಿನ ಕೆಲಸಕ್ಕೆ ಬಂದು ಪ್ರತಿ ಬಾರಿ ಬೇರೆ ಬೇರೆ ಊರಿಗೆ ಹೋಗುತ್ತೀಯಾ? ನಿನ್ನ ಹಸಿವು ನೀಗಿಸಿಕೊಳ್ಳಲು ಬೇರೆ ದಾರಿ ಹುಡುಕಬೇಕು. ದೊಡ್ಡ ರೋಗ ಬಂದರೆ ಏನು ಮಾಡುತ್ತೀಯ ಎಂದು ಕೇಳಿದೆ. ಅವಳು ಅಳುತ್ತಾ ನಾನು ಅವರ ಬಳಿ ದುಡ್ಡು ಪಡೆದಿದ್ದೇನೆ. ಸಾಲ ತೀರಿಸಲು ನನ್ನ ಬಳಿ ಹಣವಿರಲಿಲ್ಲ, ಅದಕ್ಕೆ ಆ ಕೆಲಸ ಮಾಡಿದೆ ಎಂದಳು. ಎಷ್ಟು ಹಣ ಎಂದು ಕೇಳಿದೆ. ಕೇವಲ 10,000 ಎಂದು ಹೇಳಿದಳು. ಕೇವಲ 10,000ಕ್ಕೆ ಇಷ್ಟು ಸಲ ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಮಾಡಿದ್ದೀಯಾ ಎಂದು ಕೇಳಿದೆ. ಇಲ್ಲ, ಇದು 2ನೇ ಸಲ. ಅಷ್ಟರಲ್ಲಿ ನೀವು ಬಂದು ಬಿಟ್ಟಿರಿಯೇ ಎಂದಳು. ಸರಿ, ಇಲ್ಲಿಂದ ಹೋಗು ಎಂದು ಹೇಳಿ ನಾನು ಮನೆಗೆ ಹೋದೆ. ಅವರ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ದುಡ್ಡಿಗಾಗಿ ಜನರು ಏನೇನು ಮಾಡುತ್ತಾರೆ ಎಂದು ಯೋಚಿಸಿದೆ. ಮನೆಗೆ ಬಂದ ಕೂಡಲೇ ಕೂಡಿಟ್ಟ ಹಣವನ್ನು ತೆಗೆದು ಮಾರನೇ ದಿನ ಲಲಿತಾಗೆ ಕೊಟ್ಟೆ. ಮುಂದೆಂದೂ ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಮಾಡಬೇಡ ಎಂದು ಹೇಳಿದೆ. ಅವಳು ಅಳುತ್ತಾ ಯಾರಿಗೂ ಹೇಳಬೇಡಿ ಎಂದಳು. ಸರಿಯಾಯಿತು. ಜೀವನದಲ್ಲಿ ಹುಷಾರಾಗಿರು. ಹಾದಿ ತಪ್ಪಿದರೆ ಕಷ್ಟವಾಗುತ್ತದೆ ಎಂದು ಬುದ್ಧಿವಾದ ಹೇಳಿ ಕಳುಹಿಸಿದೆ. ಆ ದಿನ ನನಗೆ ಸಮಾಧಾನ ಎನಿಸಿತು. ಇಷ್ಟೇ ಗೆಳೆಯರೇ ನನ್ನ ಕತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಈ ಕತೆ ಕೇವಲ ಕಾಲ್ಪನಿಕ. ಇದು ಯಾರನ್ನೂ ನೋಯಿಸುವ ಉದ್ದೇಶ ಹೊಂದಿಲ್ಲ. ಕೇವಲ ಮನರಂಜನೆಗಾಗಿ ಮಾತ್ರ. ಯಾವುದೇ ರೀತಿಯ ತಪ್ಪು ನಡವಳಿಕೆಯನ್ನು ಪ್ರೋತ್ಸಾಹಿಸುವುದಿಲ್ಲ.